ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ಪಾಲಿಟಿಯಿಂದ ಸ್ಟಾರ್ಟ್ ಮಾಡ್ಲಿಕತ್ತೇನಿ. ಭಾರತೀಯ ರಾಜ್ಯ ವ್ಯವಸ್ಥೆ ಫಸ್ಟ್ ಲೆಸನ್ನು. ಇನ್ನು ಬಂದ್ಬಿಟ್ಟ ಇದು ಎಕ್ಸಾಮಿನೇಷನ್ಗಳು ಭಾಳ ಹತ್ರ ಅದಾವ. KS ಆಗಿರ್ಬೋದು, VAO ಆಗಿರ್ಬೋದು, ಇತರ ಪರೀಕ್ಷೆಗಳು ಸಮೀಪ ಇರೋದ್ರಿಂದ ಪೂರ್ತಿ ಪುಸ್ತಕಗಳನ್ನು ಓದಲಿಕ್ಕೆ ಭಾಳ ಕಠಿಣ ಆಗ್ತದ. ಸೊ ಟೈಮ್ ಸಾಲಂಗಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಸೊ ಅಂಥವ್ರಿಗೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಜೊತೆಗೆ ಆಲ್ರೆಡಿ ಯಾರೆಲ್ಲ ಪುಸ್ತಕಗಳನ್ನ ಓದಿದಿರಲ್ಲ ಅಂಥವ್ರಿಗೋಸ್ಕರ ಇದು ಒಂಥರ ಇಟ್ ವಿಲ್ ವರ್ಕ್ ಲೈಕ್ ರಿವಿಷನ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಫಾಸ್ಟ್ ಆಗಿ 10-20 ಮಿನಿಟ್ಸ್ ಒಳಗಾಗಿ ಒಂದೊಂದು ಕ್ಲಾಸ್ಗಳನ್ನ ಮುಗಿಸ್ತಾ ಹೋಗುನು. ನಿಮ್ಮ ರೆಸ್ಪಾನ್ಸ್ ಯಾವ ಥರ ಸಿಗ್ತದಲ್ಲ ಆ ಥರ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಸ್ವತಂತ್ರ ಹೋರಾಟದಿಂದ ಸಂವಿಧಾನದ ರಚನೆಯವರೆಗೆ ಏನೆಲ್ಲ ಟಾಪಿಕ್ಸ್ ನಡೆದವಲ್ಲ ಅದನ್ನೆಲ್ಲ ನಾನು ಈ ಒಂದು ವಿಡಿಯೋ ಒಳಗೆ ಕವರ್ ಮಾಡತ್ತೀನಿ. ಸೊ ಫಸ್ಟ್ ಕ್ರಿಪ್ಸ್ ಮಿಷನ್ 1942. ಸೊ ಎಂಡಿಗೆ ನಿಮ್ಗೆ ರಿವಿಷನ್ ಕೂಡ ಹೆಲ್ಪ್ ಆಗೋ ಥರ ನಾ ಪ್ರತಿಯೊಂದನ್ನು ಡೇಟ್ ವೈಸ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ. ಸೊ ಒಂದು ಪೂರ್ತಿ ವಿಡಿಯೋ ನೋಡಿದಾಗ ಲೈಕ್ ಒಂದು ಐಡಿಯಾ ಬರ್ತದ ನಿಮ್ಗೆ ಇದು ವಿಡಿಯೋ ಯೂಸ್ಫುಲ್ ಆಯ್ತೋ ಇಲ್ಲೋ ಅಂತ ಹೇಳಿ. ಸೊ ಏನಾದರೂ ಆಗಲಿ ಕಮೆಂಟ್ ಮಾಡ್ರಿ. ಇಂಪ್ರೂವ್ಮೆಂಟ್ಸ್ ಬೇಕಾದರೂ ಕಮೆಂಟ್ ಮಾಡ್ರಿ, ಇಷ್ಟ ಆದರೂ ಕಮೆಂಟ್ಸ್ ಮಾಡ್ರಿ, ನೆಕ್ಸ್ಟ್ ವಿಡಿಯೋಸ್ ಬೇಕಾದರೂ ಕಮೆಂಟ್ಸ್ ಮಾಡ್ರಿ. ಕ್ರಿಪ್ಸ್ ಮಿಷನ್ 1942. ಸೊ ಯಾಕೆ ಬಂತು ಇದಂತಂದ್ರೆ ದ್ವಿತೀಯ ಮಹಾಯುದ್ಧದ ಸಮಯದೊಳಗೆ ಬ್ರಿಟನ್ನಿಗೆ ಭಾರತದ ಸಹಕಾರ ಬೇಕಾಗಿತ್ತು. ಯಾಕಂದ್ರೆ ನಿಮಗೆ ಗೊತ್ತದ ಬ್ರಿಟಿಷರು ಏನದಾರಲ್ಲ ಅವ್ರದ್ದೊಂದು ಜನಸಂಖ್ಯೆ ಕಡಿಮೆ ಇರ್ತದೆ. ಸೊ ಭಾರತೀಯರ ಒಂದು ಆರ್ಮಿ ಎಲ್ಲ ಅಲ್ಲಿ ಹೋಗಬೇಕಾಗಿತ್ತು. ಭಾರತದ ಒಂದು ಸೈನಿಕರು ಬ್ರಿಟನ್ ಪರವಾಗಿ ಯುದ್ಧದೊಳಗೆ ಪಾಲ್ಗೊಳ್ಬೇಕಾಗಿತ್ತು. ಇದನ್ನ ಬ್ರಿಟನ್ನು ಭಾರತದಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿತ್ತು. ಸೊ ಆದ್ದರಿಂದ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರನ್ನ ಕಳಿಸ್ತದ. ಸೊ 1942 ಒಳಗ. ಸೊ ಇಲ್ಲಿಯ ಮುಖ್ಯ ಪ್ರಸ್ತಾವನೆಗಳು ಏನೇನಂತ ನೋಡೋದಾದ್ರ ಯುದ್ಧ ಮುಗಿದ ನಂತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. ಸೊ ಇವ್ರದ್ದು ಹೆಂಗಂದ್ರ ಯುದ್ಧ ಆಗೋವರೆಗೂ ಇವ್ರು ಏನೂ ಮಾಡಂಗಿಲ್ಲ. ಯುದ್ಧ ಆದ ಮೇಲೆ ಇವರು ಏನೆಲ್ಲ ಒಂದಷ್ಟು ಪ್ರಸ್ತಾವನೆಗಳನ್ನ ಹೇಳ್ತಾರಲ್ಲ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇದ ನನ್ನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಮಿಷನ್ನ ಫೇಲ್ ಆಗ್ಲಿಕ್ಕೆ. ಭಾರತದ ಸಂವಿಧಾನ ರಚಿಸಲು ಸಂವಿಧಾನ ಸಭೆ ರಚಿಸುವುದು. ಭಾರತದ ಸಂವಿಧಾನ ನಮ್ಮ ಸಂವಿಧಾನ ನಾವು ರಚಿಸಿಕೊಳ್ಳಿಕ್ಕೆ ಇವರು ಸಂವಿಧಾನ ಸಭೆ ರಚಿಸೋರಿದ್ರು. ಆ್ಯಂಡ್ ಪ್ರಾಂತ್ಯಗಳ ಪ್ರತಿನಿಧಿಗಳನ್ನು ಚುನಾಯಿಸುವುದು ಕೂಡ ಇವರೇ ಮಾಡ್ತಿದ್ರು. ಆ್ಯಂಡ್ ಸಂಸ್ಥಾನಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸುವ ಅವಕಾಶ, ಕೆಲವು ಪ್ರಾಂತ್ಯಗಳಿಗೆ ಭವಿಷ್ಯದ ಒಕ್ಕೂಟದಿಂದ ಹೊರಗುಳಿಯುವ ಅವಕಾಶ ಕೂಡ ಇತ್ತು. ಸೊ ಇದು ಯಾಕೆ ಈ ಒಂದು ಮಿಷನ್ ವಿಫಲವಾಯಿತು ಅಂತಂದ್ರೆ ಫಸ್ಟ್ ಪಾಯಿಂಟ್ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತದ. ಯಾಕಂದ್ರೆ ಸ್ವಾತಂತ್ರ್ಯವನ್ನ ಇವರು ತಕ್ಷಣ ನೀಡಲಿಲ್ಲ. ಈ ಒಂದು ಕ್ರಿಪ್ಸ್ ಮಿಷನ್‌ಗೆ ಗಾಂಧೀಜಿಯವರ ಒಂದು ಮಾತು ಕೂಡ ಏನ್ ಹೇಳ್ಯಾರಂದ್ರ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳ್ಯಾರ. ಯಾಕಂದ್ರ ಸ್ವತಂತ್ರ ಇವರು ಕೊಡಂಗಿಲ್ಲ. ಯಾವಾಗ ಕೊಡ್ತಾರಂದ್ರೆ ಇವರು ಯುದ್ಧ ಎಲ್ಲ ಮುಗಿದ ಮೇಲೆ ಸ್ವತಂತ್ರವನ್ನ ಕೊಡ್ತೇವಿ ಅನ್ನೋ ಭರವಸೆನ ಕೊಡ್ತಾರೋ ಗೊತ್ತಿಲ್ಲ. ಇವ್ರು ಕೊಡ್ಬೋದು ಅಥವಾ ಕೊಡ್ಲಿಕ್ಕಿಲ್ಲ. ಇವ್ರನ್ನ ನಂಬಕಂತ್ರು ಆಗ್ತಿರ್ಲಿಲ್ಲ ಬ್ರಿಟಿಷರ್‌ನ. ಇನ್ ಬಂದ್ಬಿಟ್ಟು ಯುದ್ಧ ನಂತರ ಮಾತ್ರ ಅಧಿಕಾರ ನೀಡುವ ಭರವಸೆ ನೀಡಿತಿದ್ದು. ಅಂದ್ರ ಯುದ್ಧ ಮುಗಿಬೇಕು, ಯುದ್ಧದೊಳಗೆ ಭಾರತೀಯರು ಅವ್ರಿಗೆ ಹೆಲ್ಪ್ ಮಾಡಬೇಕು, ಅದಾದ ಮೇಲೆ ಅಧಿಕಾರ ಸ್ವತಂತ್ರವನ್ನು ಕೊಡ್ತೇವಿ ಅನ್ನೋ ಭರವಸೆಯನ್ನ ನೀಡಿದ್ರಷ್ಟ. ಮತ್ತೆ ಪ್ರಾಂತ್ಯಗಳು ಒಕ್ಕೂಟದಿಂದ ಹೊರಗುಳಿಯುವ ಅವಕಾಶಗಳು ಜಾಸ್ತಿ ಇದ್ದುವು. ಸೊ ಇದು ಅವಾಗಿನ ಕಾಂಗ್ರೆಸ್ ಆಗಿರ್ಬೋದು, ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ. ಭಾರತವನ್ನು ಇಬ್ಬಾಗ ಮಾಡೋದಾಗಿರ್ಬೋದು ಅಥವಾ ಕೆಲವು ಒಕ್ಕೂಟಗಳನ್ನ ಸೆಪರೇಟ್ ಮಾಡೋದಾಗಿರ್ಬೋದು, ಇದೆಲ್ಲ ಅವಾಗ ಇಷ್ಟ ಇರಲಿಲ್ಲ. ಕಾರಣ ಕ್ರಿಪ್ಸ್ ಮಿಷನ್ ಫೇಲ್ ಆಯಿತು. ಸೊ ಪಾಯಿಂಟ್ ವೈಸ್ ಇರೋದ್ರಿಂದ ನೀವು ಆರಾಮಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟ ಮುಸ್ಲಿಂ ಲೀಗ್ ವಿರೋಧಿಸಿದ ಕಾರಣ. ಸೊ ಮುಸ್ಲಿಂ ಲೀಗ್ ಅಂತೂ ಸ್ಟಾರ್ಟಿಂಗ್ ಇಂತ್ರ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇಟ್ಕೊಂಡು ಕುಂತು ಬಿಟ್ಟಿತ್ತು. ಹಿಂಗಾಗಿ ಅದು ಬರೋ ಅಂತ ಎಲ್ಲ ಒಂದಷ್ಟು ಏನು ಮಿಷನ್ಗಳು ಬರತ್ತಿದ್ವಲ್ಲ ಅದನ್ನೆಲ್ಲ ಅವರು ಸ್ಪಷ್ಟವಾಗಿ ಒಪ್ಕೊಳ್ಳಿಕ್ಕೆ ರೆಡಿನೇ ಇರಲಿಲ್ಲ. ಇನ್ ಬಂದ್ಬಿಟ್ಟ ಕ್ರಿಪ್ಸ್ ಆಯೋಗದ ಡೇಟ್ನ ನೆನ್ಪಿಟ್ಕೊಳ್ರಿ 1942. ಯಾಕಿದು ಫೇಲ್ ಆಯ್ತಂದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಯುದ್ಧದ ನಂತರದ ಭರವಸೆಗಳು ಇವು ಹಿಂಗಾಗಿ ಅದು ಫೇಲ್ ಆದ ತಕ್ಷಣ ನೆಕ್ಸ್ಟ್ ಏನ್ ಬರ್ತದಂದ್ರ ವೇವೆಲ್ ಯೋಜನೆ ಬರ್ತದ 1945 ಒಳಗ. 1942 ಕ್ರಿಪ್ಸ್ ಆಯೋಗ ಬರ್ತದ. 1945 ಒಳಗ ವೆವೆಲ್ ಯೋಜನೆ ಬರ್ತದ. ಇದನ್ನ ಪ್ರಸ್ತಾವಿಸಿದವರು ಲಾರ್ಡ್ ವೆವೆಲ್. ಅವರು ಆಗ ಭಾರತದ ವೈಸರಾಯ್ ಆಗಿದ್ರು. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಇನ್ನೊಂದು ಕ್ವಶನ್ ತರಾನು ಫಾರ್ಮ್ ಆಗ್ಬೋದು. 1945 ಒಳಗ ಭಾರತದ ವೈಸರಾಯ್ ಯಾರಾಗಿದ್ರು ಅಂತ ಕೂಡ ಕ್ವಶನ್ ಬರ್ಬೋದು. ಲಾರ್ಡ್ ವೆವೆಲ್ ನೆನ್ಪಿಟ್ಕೋಬೇಕು. ಅವ್ರ ಹೆಸರಿಂದನೇ ಈ ಒಂದು ಯೋಜನೆ ಕೂಡ ಐತಿ. ಹಿಂಗಾಗಿ ನೆನ್ಪು ಈಸಿಯಾಗಿ ಉಳಿತದ. ಇದರ ಮುಖ್ಯ ಉದ್ದೇಶ ಏನಾಗಿತ್ತಂದ್ರ ವೈಸರಾಯನ ಕಾರ್ಯಕಾರಿ ಮಂಡಳಿಯನ್ನು ಪುನರ್ರಚನೆ ಮಾಡೋದಾಗಿತ್ತು. ವೈಸರಾಯ್ ಮತ್ತು ಕಮಾಂಡರ್ ಇನ್ ಚೀಫ್ ಹೊರತುಪಡಿಸಿ ಉಳಿದ ಸದಸ್ಯರು ಭಾರತೀಯರಾಗಿರಬೇಕು. ಸೊ ಇಲ್ಲಂದ್ರ ವೈಸರಾಯ್ ಮತ್ತು ಕಮಾಂಡರ್ ಇನ್ ಚೀಫ್ ಏನಿರ್ತಾರಲ್ಲ ಅವರು ಬ್ರಿಟಿಷರ ಆಗಿರ್ತಾರೋ, ಉಳಿದ ಸದಸ್ಯರು ಮಾತ್ರ ಭಾರತೀಯರಾಗಿರ್ತಾರೋ.
ಇನ್ನು ಶಿಮ್ಲಾ ಸಮ್ಮೇಳನ 1945 ಒಳಗನ ನಡೀತದ. ವೆವೆಲ್ ಯೋಜನೆಯ ಬಗ್ಗೆ ಚರ್ಚನೆ ಚರ್ಚೆ ಮಾಡ್ಲಿಕ್ಕಂತ ಹೇಳಿ ಶಿಮ್ಲಾ ಸಮ್ಮೇಳನವನ್ನ ಕರೀತಾರ. ಅದ್ರೊಳಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ತದ. ಸೊ ಅಗೇನ್ ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್‌ದ್ದು ಒಮ್ಮತ ಸಿಗುದಿಲ್ಲ. ಈ ಒಂದು ವೆವೆಲ್ ಯೋಜನೆ ಕೂಡ ವಿಫಲವಾಯಿತು ಅಂತ ನೋಡೋದಾದ್ರ ಮುಸ್ಲಿಂ ಲೀಗ್‌ನ ಬೇಡಿಕೆ. ಭಾರತದ ಎಲ್ಲಾ ಮುಸ್ಲಿಂ ಸದಸ್ಯರನ್ನು ಮುಸ್ಲಿಂ ಲೀಗ್ ಮಾತ್ರವೇ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ಮುಸ್ಲಿಂ ಲೀಗ್ ನಿಲ್ತದ. ಬಟ್ ಕಾಂಗ್ರೆಸ್ ಇದಕ್ಕ ಒಪ್ಪಂಗಿಲ್ಲ. ಹಿಂಗಾಗಿ ವೆವೆಲ್ ಯೋಜನೆ ಕೂಡ ವಿಫಲವಾಗ್ತದ. ಸೊ ವೆವೆಲ್ ಯೋಜನೆ ಮತ್ತು ಶಿಮ್ಲಾ ಯೋಜನೆ ಎರಡು ಬಂದಿದ್ದು 1945. ಕ್ರಿಪ್ಸ್ ಆಯೋಗ 1942. ದೆನ್ ಕ್ಯಾಬಿನೆಟ್ ಮಿಷನ್ 1946 ಒಳಗ ಕ್ಯಾಬಿನೆಟ್ ಮಿಷನ್ ಬರ್ತದ. ಆಕ್ಚುಲಿ ಬ್ರಿಟಿಷರಿಗೆ ಭಾರತೀಯರ ಒಂದು ಸಹಕಾರದ ಅವಶ್ಯಕತೆ ಭಾಳ ಇತ್ತು. ಸೊ ಭಾರತೀಯರನ್ನ ಹೆಂಗಾರ ಮಾಡಿ ಒಪ್ಪಿಸ್ಬೇಕಾಗಿತ್ತು ಅವ್ರು. ಅದ್ರ ಸಲುವಾಗಿ ಒಂದಾದ್ಮೇಲೆ ಒಂದು ಕ್ಯಾಬಿನೆಟ್ ಮಿಷನ್, ವೆವೆಲ್ ಯೋಜನೆ ಒಂದಾದ್ಮೇಲೆ ಒಂದು ತರ್ತಾ ಹೋಗ್ತಾರವರು. ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ 3 ಸದಸ್ಯರ ಕ್ಯಾಬಿನೆಟ್ ಮಿಷನ್ನ ಕಳಿಸ್ತದ. ಸೊ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ 3 ಜನನ್ನ ಕಳಿಸಿ ಹೆಂಗಾದ್ರೂ ಭಾರತೀಯರನ್ನ ಒಪ್ಸೋದು ಅವ್ರ ಇಂಟೆನ್ಷನ್ ಇರ್ತದ. 1946 ಒಳಗ ಸದಸ್ಯರು ಯಾರ್ಯಾರು ಇರ್ತಾರಪ್ಪ ಅಂತಂದ್ರ ಲಾರ್ಡ್ ಫೇಥಿಕ್ ಲಾರೆನ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್ ಇವರ 3 ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕು. ಭಾರತದ ಸಂವಿಧಾನಾತ್ಮಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದು ಫಸ್ಟ್ ಪಾಯಿಂಟು. ಅಧಿಕಾರವನ್ನ ಭಾರತೀಯರಿಗೆ ವರ್ಗಾಯಿಸಲು ಮಾರ್ಗ ರೂಪಿಸುವುದು. ಸಾಧ್ಯವಾದಷ್ಟು ಭಾರತದ ಏಕತೆಯನ್ನು ಉಳಿಸುವುದು. ಇವೆಲ್ಲ ಪಾಯಿಂಟ್ಸು ಕ್ಯಾಬಿನೆಟ್ ಮಿಷನ್‌ನದ್ದು ಇರ್ತಾವ. ದೆನ್ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಮುಖ್ಯ ಅಂಶಗಳು ಯಾವ್ಯಾವುದಂದ್ರ ಭಾರತದ ಒಕ್ಕೂಟ. ಭಾರತದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಪ್ಲಸ್ ಸಂಸ್ಥಾನಗಳು, ಏನು ದೇಶೀಯ ಸಂಸ್ಥಾನಗಳು ಇರ್ತಾವಲ್ಲ ಅವು ಪ್ಲಸ್ ಬ್ರಿಟಿಷರು ಆ ಟೈಮ್ ಒಳಗೆ ಏನೆಲ್ಲ ಪ್ರಾಂತ್ಯಗಳನ್ನ ತಮ್ಮ ಆಡಳಿತಕ್ಕೆ ತಗೊಂಡಿರ್ತಾರಲ್ಲ ಅವು ಒಟ್ಟಾಗಿ ಒಂದು ಒಕ್ಕೂಟವನ್ನು ರಚಿಸುವ ಪ್ರಸ್ತಾವನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಬಳಿ ಕೇವಲ ಪ್ರಮುಖ 3 ವಿಷಯಗಳು ಅಷ್ಟೇ ಇದು. ಯಾವ್ಯಾವು? ರಕ್ಷಣೆ, ವಿದೇಶಾಂಗ ವ್ಯವಹಾರ. ರಕ್ಷಣೆ ಡಿಫೆನ್ಸ್, ವಿದೇಶಾಂಗ ವ್ಯವಹಾರ ಫಾರಿನ್ ಅಫೇರ್ಸ್, ಸಂಪರ್ಕ ಕಮ್ಯುನಿಕೇಶನ್ಸ್. ಸೊ ಈ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗ್ತದ. ಯಾವಾಗ ಕ್ಯಾಬಿನೆಟ್ ಮಿಷನ್ ಬರ್ತದ ಅವಾಗ ಕೇಂದ್ರ ಸರ್ಕಾರದ ಬಳಿ ಯಾವೆಲ್ಲ ವಿಷಯಗಳು ಇದ್ದು ಅಂತ ನೋಡೋದಾದ್ರೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ. ಸೊ ಇಲ್ಲೆಲ್ಲ ಕ್ವಶನ್ ಫಾರ್ಮ್ ಆಗೋ ಚಾನ್ಸಸ್ ಇರೋದ್ರಿಂದ ಈ ತರದ ಪಾಯಿಂಟ್ಗಳ ಮೇಲೆ ಹೆಚ್ಚಿನ ಒಂದು ಫೋಕಸ್ನ ನೀವು ಕೊಡ್ಬೇಕಾಗ್ತದ. ಇನ್ನು ಪ್ರಾಂತ್ಯಗಳನ್ನ ಗುಂಪು ಮಾಡ್ತಾರೆ ಅವರು. ಈ ಒಂದು ರಾಜ್ಯಗಳು, ಜಿಲ್ಲೆಗಳ ಹೆಸರು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದ. ಪ್ರಾಂತ್ಯಗಳು ಕ್ಯಾಬಿನೆಟ್ ಮಿಷನ್ ಪ್ರಾಂತ್ಯಗಳನ್ನ 3 ಗುಂಪುಗಳಾಗಿ ವಿಂಗಡಿಸ್ತದ. ಎಷ್ಟು ಗುಂಪು? 3 ಗುಂಪುಗಳಾಗಿ ವಿಂಗಡಿಸ್ತದ. ಅದ್ರೊಳಗ ಫಸ್ಟ್ ಗ್ರೂಪ್ ಎ ಒಳಗ ಮುಖ್ಯವಾಗಿ ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯಗಳು. ಯಾವೆಲ್ಲ ಪ್ರಾಂತ್ಯಗಳೊಳಗ ಹಿಂದೂ ಒಂದು ಜನಸಂಖ್ಯೆ ಜಾಸ್ತಿ ಇತ್ತಲ್ಲ ಆ ಗುಂಪುಗಳನ್ನ ಎ ಗುಂಪುಗಳಾಗಿ ಮಾಡ್ತಾರ. ಅದ್ರೊಳಗ ಮದ್ರಾಸ್, ಬಾಂಬೆ, ಯುನೈಟೆಡ್ ಪ್ರಾವಿನ್ಸನ್ಸ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸನ್ಸ್, ಒರಿಸ್ಸಾ. ಇಷ್ಟು ಪ್ರಾಂತ್ಯಗಳು ಬರ್ತಾವ. ಮದ್ರಾಸ್, ಬಾಂಬೆ, ಯುನೈಟೆಡ್ ಪ್ರಾವಿನ್ಸನ್ಸ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸನ್ಸ್, ಒರಿಸ್ಸಾ. ಗುಂಪು ಬಿ ಒಳಗ ಮುಖ್ಯವಾಗಿ ಮುಸ್ಲಿಂ ಬಹುಸಂಖ್ಯಾತ ವಾಯುವ್ಯ ಪ್ರಾಂತ್ಯಗಳು. ಮುಸ್ಲಿಂ ಬಹುಸಂಖ್ಯಾತ ಪ್ರಾಂತ್ಯಗಳು ಎಲ್ಲಿದ್ದು ಅಂದ್ರೆ ಭಾರತದ ವಾಯುವ್ಯಕ್ಕೆ ಜಾಸ್ತಿ ಇದ್ದು. ಪಂಜಾಬ, ವಾಯುವ್ಯ ಗಡಿ ಪ್ರಾಂತ್ಯ, ಸಿಂಧ್, ಬಲೂಚಿಸ್ತಾನ್ ಇವು. ಆ್ಯಂಡ್ ಗ್ರೂಪ್ ಸಿ ಒಳಗ ಬಂಗಾಳ, ಆಸಾಂ. ಸೊ ಈ ಒಂದು ಪ್ರಾಂತ್ಯಗಳ ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕು. ಅವಾಗಿನ್ನ ರಾಜ್ಯಗಳು, ಜಿಲ್ಲೆಗಳು ಅದೆಲ್ಲ ಆಗಿರ್ಲಿಲ್ಲ. ಹಿಂಗಾಗಿ ಪ್ರಾಂತ್ಯಗಳು ಅಂತ ಕರೀತಾರೆ. ಸೊ ಪ್ರಾಂತ್ಯಗಳು ಆ ಥರನ ವರ್ಡ್‌ಗಳನ್ನ ನೀವು ನೆನ್ಪಿಟ್ಕೋಬೇಕು. ಪ್ರಿಲಿಮ್ಸ್ ಒಳಗೆ ನಿಮ್ಗೆ ಹೆಲ್ಪ್ ಆಗಂಗಿಲ್ಲ. ಲೈಕ್ ಪ್ರಿಲಿಮ್ಸ್ ಆಗಿರ್ಬೋದು, ವಿ.ಎ.ಒ ಪರೀಕ್ಷೆಗಳೊಳಗ, ಮೇನ್ಸ್ ಪರೀಕ್ಷೆ ಕೆ.ಎ.ಎಸ್, ಯು.ಪಿ.ಎಸ್.ಸಿಗೆ ಪ್ರಿಪೇರ್ ಆಗೋರು ಸ್ವಲ್ಪ ಅದೇ ಥರದ ವರ್ಡ್‌ಗಳನ್ನ ಯೂಸ್ ಮಾಡಲೇಬೇಕಾಗ್ತದ. ಇನ್ನು ಸಂವಿಧಾನ ಸಭೆ. ಕ್ಯಾಬಿನೆಟ್ ಮಿಷನ್ ಸಂವಿಧಾನ ಸಭೆ ರಚಿಸಲು ಪ್ರಸ್ತಾಪಿಸಿತು. ಒಟ್ಟು ಸದಸ್ಯರು ಎಷ್ಟಿದ್ರು? 389 ಸದಸ್ಯರಿದ್ರ ಅವಾಗ. ಅದ್ರೊಳಗ 292 ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು. ಅಂದ್ರ ಭಾರತದೊಳಗ ಬ್ರಿಟಿಷರ ಒಂದು ಆಡಳಿತದೊಳಗ ಎಷ್ಟು ಪ್ರಾಂತ್ಯಗಳಿದ್ದುಲ್ಲ ಅವು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು 292. ಇನ್ನ ಸಂಸ್ಥಾನಗಳು, ದೇಶೀಯ ಸಂಸ್ಥಾನಗಳೆಷ್ಟಿದ್ದು? 93. 4 ಮುಖ್ಯ ಆಯುಕ್ತರ ಪ್ರಾಂತ್ಯಗಳು. ಸಂವಿಧಾನ ಸಭೆಯ ಸದಸ್ಯರನ್ನು ಜನರು ನೇರವಾಗಿ ಚುನಾಯಿಸಲಿಲ್ಲ. ಸೊ ಅವಾಗೇನು ಒಂದು ಎಲೆಕ್ಷನ್ನು ಇವಾಗೆಲ್ಲ ಹೆಂಗೆ ಅಡಲ್ಟ್ ಫ್ರಾಂಚೈಸಿ ಅದು ಐತ್ಲ, ಜನರು ಹೆಂಗೆ ನಾವೆಲ್ಲ ವೋಟ್ ಮಾಡ್ತೀವಲ್ಲ ಆ ಥರ ವೋಟ್ ಮಾಡಿ ನೇರವಾಗಿ ಚುನಾವಣೆ ಮಾಡಿರಲಿಲ್ಲ. ಸೊ ಅಲ್ಲಿ ಯಾವ ಥರ ಚುನಾವಣೆ ಆಗಿತ್ತು, ಯಾವ ಥರ ಸೆಲೆಕ್ಷನ್ ಆಗಿತ್ತು ಸದಸ್ಯರದಾಗಿರ್ಬೋದು ಅದೆಲ್ಲ ನೋಡೋದಾದ್ರೆ ಪ್ರಾಂತೀಯ ವಿಧಾನಸಭೆಗಳ ಸದಸ್ಯರು ಅವರನ್ನು ಪರೋಕ್ಷವಾಗಿ ಚುನಾಯಿಸಿದರು. ಪ್ರಾಂತೀಯ ವಿಧಾನಸಭೆಗಳ ಏನು ಸದಸ್ಯರು ಇದ್ರಲ್ಲ ಅವರು ಪರೋಕ್ಷವಾಗಿ ಚುನಾವಣೆನ ಮಾಡ್ತಾರ. ಆ್ಯಂಡ್ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಸಂಸ್ಥಾನಗಳ ಆಡಳಿತಗಾರರು ನಾಮನಿರ್ದೇಶನ ಮಾಡಿದರು. ಇನ್ನು ನೆಕ್ಸ್ಟ್
ಪಾಕಿಸ್ತಾನದ ಬೇಡಿಕೆ. ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನ ಬೇಕೆಂದ ಒತ್ತಾಯಿಸ್ತದ. ಆದರ ಕ್ಯಾಬಿನೆಟ್ ಮಿಷನ್ ಏನ್ ಮಾಡ್ತೈತೆ ಅಂದ್ರೆ, ಸಂಪೂರ್ಣ ಸಾರ್ವಭೌಮ ಪಾಕಿಸ್ತಾನವನ್ನ ಕ್ಯಾಬಿನೆಟ್ ಮಿಷನ್ ಒಪ್ಪಂಗಿಲ್ಲ. ಸೊ ಅದ್ರ ಬದಲಾಗಿ ಇವ್ರದ್ದು ಏನಿರ್ತೈತೆ ಅಂದ್ರೆ ಕ್ಯಾಬಿನೆಟ್ ಮಿಷನ್ದು ದುರ್ಬಲ ಕೇಂದ್ರ ಪ್ಲಸ್ ಪ್ರಾಂತ್ಯಗಳ ಗುಂಪುಗಳಿರುವ ಭಾರತೀಯ ಒಕ್ಕೂಟವನ್ನ ಪ್ರಸ್ತಾವನೆ ಮಾಡ್ತದ. ಯಾವುದು ಕ್ಯಾಬಿನೆಟ್ ಮಿಷನ್. ಇದರ ಅರ್ಥ ದುರ್ಬಲವಾದಂಥ ಕೇಂದ್ರ ಇರ್ತದ ಪ್ಲಸ್ ಪ್ರಾಂತ್ಯಗಳ ಗುಂಪುಗಳಿರುವ ಭಾರತೀಯ ಒಕ್ಕೂಟ. ಸೊ ಇವರಿಗೆ ಭಾರತದ ಒಂದು ಹೆಲ್ಪ್ ಬೇಕಾಗಿತ್ತಷ್ಟೇ. ಹಿಂಗಾಗಿ ಇವರು 100% ಭಾರತಕ್ಕೆ ಸ್ವತಂತ್ರ ಕೊಡಾಕ ರೆಡಿ ಇರಲಿಲ್ಲ ಇನ್ನು. ಇನ್ನು ಬಂದ್ಬಿಟ್ಟ ಮಧ್ಯಂತರ ಸರ್ಕಾರ. ಮಧ್ಯಂತರ ಸರ್ಕಾರ ಏನಂದ್ರ, ಶಾಶ್ವತವಾದಂಥ ಒಂದು ಸರ್ಕಾರ ಬರುವವರೆಗೆ ಒಂದು ತಾತ್ಕಾಲಿಕವಾಗಿ ಸರ್ಕಾರವನ್ನ ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಮಧ್ಯಂತರ ಸರ್ಕಾರ ಅಂತಾರ. ಇದು ಬಂದದ್ದು ಕೂಡ 1946 ಒಳಗ, ಸೆಪ್ಟೆಂಬರ್ 2, 1946 ಒಳಗ ಮಧ್ಯಂತರ ಸರ್ಕಾರ ರಚನೆ ಆಗ್ತದ. ಮುಖ್ಯಸ್ಥರು ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು. ಅವರು ವೈಸರಾಯನ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಮತ್ತು ಮಧ್ಯಂತರ ಸರ್ಕಾರವನ್ನು ಮುನ್ನಡೆಸಿದರು. ಸೊ ನಿಮಗಿಲ್ಲಿ ಕ್ವಶನ್ ಬರ್ಬೋದು ಏನಂತಂದ್ರೆ 1946 ಒಳಗ ಯಾವಾಗ ತಾತ್ಕಾಲಿಕ ಸರ್ಕಾರ ರಚನೆ ಆಗ್ತದ, ಅವಾಗ ವೈಸರಾಯ್ನ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಿದ್ರು ಅಂತ ಕೇಳ್ಬೋದು. ಜವಾಹರ್ಲಾಲ್ ನೆಹರು. ಆ್ಯಂಡ್ ಮಧ್ಯಂತರ ಸರ್ಕಾರದ ಒಂದು ಅಧ್ಯಕ್ಷರು ಮುಖ್ಯಸ್ಥರು ಯಾರಾಗಿದ್ರು ಅಂದ್ರೆ ಅವರು ಕೂಡ ಜವಾಹರ್ಲಾಲ್ ನೆಹರು. ಆ ಸಮಯದ ವೈಸ್ರಾಯ್ ಯಾರಾಗಿದ್ರು? ಲಾರ್ಡ್ ವೆವೆಲ್. ಮುಸ್ಲಿಂ ಮುಸ್ಲಿಂ ಲೀಗ್ ಮಧ್ಯಂತರ ಸರ್ಕಾರಕ್ಕೆ ಸೇರ್ಪಡೆ. ಆರಂಭದೊಳಗ ಇವರು ಅಪೋಸಿಟ್ ಮಾಡತ್ತಿದ್ರು. ಮುಸ್ಲಿಂ ಲೀಗು ಮಧ್ಯಂತರ ಸರ್ಕಾರಕ್ಕೆ ಸೇರಾತಿರ್ಲಿಲ್ಲ. ಬಟ್ ಅಗೇನ್ ಸೇರ್ಕೋತದ. ಯಾವಾಗಂದ್ರ ಅಕ್ಟೋಬರ್ 26, 1946 ಮುಸ್ಲಿಂ ಲೀಗ್ ಸರ್ಕಾರಕ್ಕೆ ಸೇರ್ತದ. ಇನ್ನು ಫಾಸ್ಟ್ ಆಗಿ ನಿಮಗೆ ಪರೀಕ್ಷೆಗೋಸ್ಕರ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕಂದಾಗ, ಕ್ರಿಪ್ಸ್ ಮಿಷನ್ 1942 ಒಳಗೆ ಬರ್ತದ. ಯುದ್ಧದ ನಂತರದ ಭರವಸೆನ ಕೊಡ್ತದ. ಕ್ರಿಪ್ಸ್ ಮಿಷನ್ ಒಳಗೆ 3 ಪಾಯಿಂಟ್ ಇಂಪಾರ್ಟೆಂಟು. ಯಾವಾಗ ಬಂತು? 1942. ಯಾಕೆ ಇದು ವಿಫಲವಾಯಿತು ಅಂತಂದ್ರೆ ಯುದ್ಧದ ನಂತರದ ಭರವಸೆ. ನೆಕ್ಸ್ಟ್ ಬಂದಿದ್ದು 1945 ವೆವೆಲ್ ಯೋಜನೆ. ಕಾರ್ಯಕಾರಿ ಮಂಡಳಿ ಪುನರ್ರಚನೆ ಮಾಡೋದನ್ನ ಇದರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು. ಆ್ಯಂಡ್ ಅದರ ಸೇಮ್ ಟೈಮ್ ಒಳಗೆ ಸಿಮ್ಲಾ ಸಮ್ಮೇಳನ ಕೂಡ ಬರ್ತದ. ಸಿಮ್ಲಾ ಸಮ್ಮೇಳನ ಯಾಕೆ ಬರ್ತದಂದ್ರೆ ವೆವೆಲ್ ಯೋಜನೆಯ ಕುರಿತು ಚರ್ಚೆ ಮಾಡ್ಲಿಕ್ಕೆ ಅಂಥೇಳಿ. ಕ್ಯಾಬಿನೆಟ್ ಮಿಷನ್ ಬಂದಿದ್ದು 1946. 3 ಸದಸ್ಯರು ಬರ್ತಾರ. ಆ್ಯಂಡ್ ಇವಾಗ ನೀವು ಕಮೆಂಟ್ ಮಾಡ್ರಿ, ಪೂರ್ತಿಯಾಗಿ ವಿಡಿಯೋನ ಕ್ಲಿಯರ್ ಆಗಿ ನೋಡೇರಿ ಅಂದ್ರೆ 3 ಸದಸ್ಯರು ಯಾರಾಗಿದ್ರು ಅಂತ ಪಟಾಪಟ ಕಮೆಂಟ್ ಮಾಡ್ರಿ. ಕ್ಯಾಬಿನೆಟ್ ಮಿಷನ್ ಯೋಜನೆ ಬಂದಿದ್ದು 1946. ಇದರ ಪ್ರಕಾರ ಒಕ್ಕೂಟ ಪ್ಲಸ್ ಪ್ರಾಂತ್ಯಗಳ ಗುಂಪು ಆ್ಯಂಡ್ ಸಂವಿಧಾನ ಸಭೆನ ರಚನೆ ಮಾಡೋದಾಗಿತ್ತು. ಸೊ ಸಂವಿಧಾನ ಸಭೆ ರಚನೆ ಆಗ್ತದ. ಅವಾಗ 389 ಸದಸ್ಯರು. ಮಧ್ಯಂತರ ಸರ್ಕಾರ ಕೂಡ ಬರ್ತದ. ಸೆಪ್ಟೆಂಬರ್ 2ನೇ ತಾರೀಕು 1946 ನೆಹರು ಅವರ ನೇತೃತ್ವದೊಳಗ ಮುಸ್ಲಿಂ ಲೀಗ ಮೊದಲ ಸೇರ್ಪಡೆ ಆಗಂಗಿಲ್ಲ. ಆಮೇಲೆ 26 ಅಕ್ಟೋಬರ್ 1946ಗೆ ಸೇರ್ಪಡೆ ಆಗ್ತದ. ಲಿಯಾಕತ್ ಅಲಿ ಖಾನ್ ಅವರಿಗೆ ಹಣಕಾಸಿನ ಒಂದು ಮುಖ್ಯಸ್ಥ ಒಂದು ಖಾತೆನ ಕೊಡ್ತಾರೋ. ಈ ಹೆಸರು ಕೂಡ ಇಂಪಾರ್ಟೆಂಟ್ ಅದ, ನೆನ್ಪಿಟ್ಕೊಳ್ರಿ. ಅತ್ಯಂತ ಮುಖ್ಯ 10 ಅಂಶಗಳು ನೋಡೋದಾದ್ರೆ ಫಾಸ್ಟ್ ಆಗಿ ಇನ್ನೊಂದು ರೌಂಡು ರಿವಿಷನ್. ಸೊ ಈ ವಿಡಿಯೋ ನೋಡೋದ್ರಿಂದ ಅರ್ಥ ಆಗಿರ್ಬೋದು. ಫಸ್ಟ್ ನಿಮಗೆ ಟಾಪಿಕ್ ಕ್ಲಿಯರ್ ಆಗ್ತದ. ಸೆಕೆಂಡ ಒಂದ್ಸಲ ರಿವಿಷನ್ ಆಗ್ತದ. ಥರ್ಡ್ ಒಳಗೆ ಇನ್ನೊಂದು ಕ್ವಿಕ್ ರಿವಿಷನ್ ಆಗ್ತದ. ಸೊ 3 ರಿವಿಷನ್ ಇಲ್ಲೇ ಆಗೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ಫುಲ್ ಅಂತೂ ಐತಿ ವಿಡಿಯೋ. ಯುಟಿಲೈಸ್ ಮಾಡ್ಕೊಳ್ರಿ ಅಷ್ಟ. ಕ್ರಿಪ್ಸ್ ಮಿಷನ್ 1942, ವೆವೆಲ್ ಯೋಜನೆ 1945, ಸಿಮ್ಲಾ ಸಮ್ಮೇಳನ 1945, ಕ್ಯಾಬಿನೆಟ್ ಮಿಷನ್ 1946. ಕ್ಯಾಬಿನೆಟ್ ಮಿಷನ್ನಲ್ಲಿ 3 ಸದಸ್ಯರು ಇದ್ರು. ಕೇಂದ್ರದ 3 ವಿಷಯಗಳು ಯಾವ್ಯಾವಾಗಿದ್ದು ಅಂದ್ರೆ ರಕ್ಷಣೆ, ವಿದೇಶಾಂಗ, ಸಂಪರ್ಕ. ಸಂವಿಧಾನ ಸಭೆಯ ಪ್ರಸ್ತಾವಿತ ಸದಸ್ಯರು 389. ಸಂವಿಧಾನ ಸಭೆ ಪರೋಕ್ಷ ಚುನಾವಣೆಯಾಗಿತ್ತು. ಮಧ್ಯಂತರ ಸರ್ಕಾರ ಬಂದಿದ್ದು 2 ಸೆಪ್ಟೆಂಬರ್ 1946. ಮುಸ್ಲಿಂ ಲೀಗ್ ಮಧ್ಯಂತರ ಸರ್ಕಾರಕ್ಕೆ ಸೇರ್ಪಡೆಯಾಗಿದ್ದು 26 ಅಕ್ಟೋಬರ್ 1946. ಐ ಹೋಪ್ ಗೈಸ್ ನಿಮಗೆಲ್ಲ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಅಗೇನ್ ವಿಡಿಯೋಸ್ ಬೇಕು, ಕ್ಲಾಸಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಬಾಯ್.